ಅಂತ ಬಾಯ ಮಾಡತ್ತೀರಿ ಎಲ್ಲಿ ಇದಾನೋ ನಿಮ್ಮ ದೇವರ ಯಾವ ಬಾಡ್ಯಾನ ಮಗ ಹಡದ ಅವನಿಗೆ ಹೇಳು ಅವನ ತಾಯಿ ತಂದೆ ಹೆಸರ ಬೇಕಲ್ಲ ಮತ್ತ ನಿಮ್ಮ ಅಪ್ಪಂದ್ ಹೇಳಕತ್ತಿ ನಿಂದ ಹೇಳಕತ್ತಿ ನಂದು ನೀ ಕೇಳಕತ್ತಿ ಹೌದು ಆದ್ರ ನಿಮ್ಮ ಅಪ್ಪನ ಹೆಸರು ಯಾರ ಏನ ಅವನ ತಾಯಿ ಯಾರ ತಂದೆ ಯಾರ ಬಂದ್ ಯಾರ ಬಳಗ ಯಾರ ಅವಾಗ ಯಾರು ದಿಕ್ಕದ ಅವನ ಊರ ಯಾವ್ದ ಬೇಕಲ್ಲ ಮತ್ತ ಅವನ ತಾಲೂಕ್ ಯಾವ್ದ ಅವನ ಜಿಲ್ಲಾ ಯಾವ್ದ ಹೌದಿಲ್ಲ ಕವಿಗಳ ಕೇಳ್ತಾರ ದೇವ್ರ ಅಂತ ದೇವ್ವ ಬಡದತ್ತೇನೋ ದೇವರ ಇರಬಹುದು ಯಾವ್ರ ಆ ದೇವರ ಊರಿಗೆ ನಿನ್ನ ಕಣದ ಊರಿಗೆ ಎಷ್ಟ ಐತಿ ತಮ್ಮ ಅಂತರ ಎಷ್ಟು ಉದ್ದ ಐತಿ ಎಷ್ಟು ಉದ್ದ ಐತಿ ಎಷ್ಟು ಕಿಲೋಮೀಟರ್ ಐತಿ ಎಷ್ಟು ಅಗಲ ಐತಿ ಎಷ್ಟು ಅಗಲದೈತಿ ಕೇಳಾಕತ್ಯಾರ 6 ಶಾಸ್ತ್ರ 18 ಪುರಾಣ ಎಲ್ಲ ಕೂಗತಾವ ದೇವರ ಹೆಸರ ಒದರಿ ವೇದ ಶಾಸ್ತ್ರ ಓದಿದರ ದೇವರ ಸಿಗ್ಲಾರಕ ಸತ್ತಾರ ಕೂತಾರ ಮನಿಗೆ ಹೋದ್ರ ಹಂಗೆ ಹೋಗಿಲ್ಲ ಎಷ್ಟೋ ಮಂದಿ ಮಣ್ಣಿನ ಜೋಡಿ ಅಲ್ಲೇ ಮಣ್ಣ ಆಗ್ಯಾರ 6 ಶಾಸ್ತ್ರ 18 ಪುರಾಣ 4 ವೇದ 6 ಶಾಸ್ತ್ರ 18 ಪುರಾಣ 25 ತತ್ವ 108 ಉಪನಿಷತ್ತುಗಳೆಲ್ಲ ತಿರು ಡಬ್ ಹಾಕಿರು ನಿಮ್ಮ ದೇವ್ರು ಸಿಗಲಿಲ್ಲ ಎಲ್ಲದಾನ ಯಾಕೆ ಸಿಗಲಿಲ್ಲ ಅವ ಕೈಗಳು ಕೇಳಾಕತ್ತಾರ ಈಗ ನನ್ನ ನೀ ಕೇಳಕತ್ತಿ ಹೆಂಗಪ್ಪ ಅಂತ ಕೇಳಿದ್ರ ತಮ್ಮ ಹೆಂಗ್ರಿ ದಕ್ಷ ಬ್ರಹ್ಮಗ 60 ಮಂದಿ ಹೆಣ್ಣು ಮಕ್ಕಳಿದ್ರು ಹೌದು ದಕ್ಷ ಬ್ರಹ್ಮಗ 60 ಮಂದಿ ಹೆಣ್ಣು ಮಕ್ಕಳಿದ್ರು ಎಲ್ಲ ಹೆಣ್ಣು ಮಕ್ಕಳನ್ನ ಕೊಟ್ಟು ಮೆಟ್ಟಿಗೆ ಹೆಚ್ಚಿದ್ರು ಕಡೆಗೆ ಒಬ್ಬಕ್ಕೆ ಹೆಣ್ಣು ಮಗಳು ಉಳಿದ್ಲು ದ್ರಾಕ್ಷಾಯಣಿ ಮಗಳಿಗೆ ಹೇಳ್ತಾರ ಏನ್ ಹೇಳ್ತಾರ ಮಗಳಿಗೆ ಎಲ್ಲ ಹೆಣ್ಣು ಮಕ್ಕಳನ್ನ ಕೊಟ್ಟು ಮೆಟ್ಟಿಗೆ ಹೆಚ್ಚಿವಿ ಹೌದ್ರಿ ಕಡೆಗೆ ನಿನ್ನ ಒಬ್ಬಕಿನ ಚಲೋ ಮಣಿತಾನ ನೋಡಿ ಮೆಟ್ಟಿಗೆ ಹಚ್ತೀವಿ ಅಂತ ತಾಯಿ ತಂದಿ ಹೇಳ್ತಾರ ಮಗಳಿಗೆ ಚಲೋ ಮಣಿತಾನ ನೋಡಿ ಕೊಟ್ಟು ಮದ್ವಿ ಮಾಡಿ ಅವಾಗ ಮಗಳು ಹೇಳ್ತಾಳ ದ್ರಾಕ್ಷಾಯಣಿ ಏನ್ ಹೇಳ್ತಾಳವ ನನಗ ವರ ನೋಡಕ್ ಹೋಗ್ಬೇಡ್ರಿ ಹೌದು ಈಗಾಗ್ಲಿ ನಾ ಪರಮಾತ್ಮನ ಮೇಲೆ ಮನಸ್ಸು ಮಾಡೀನಿ ಮದ್ವಿ ಆದ್ರ ಅವನ ಆಗತ್ತನಂದಳಾಕಿ ಅವಾಗ ತಾಯಿ ತಂದಿ ಬುದ್ಧಿ ಹೇಳ್ತಾರ ಏನ್ ಹೇಳ್ತಾರ ತಾಯಿ ಪರಮಾತ್ಮ ಮೇಲೆ ಮನಸ್ಸು ಮಾಡೇದಿ ಪರಮಾತ್ಮಗ ಊರಾಗ ಮನಿ ಇಲ್ಲ ಊರಾಚೆ ಹೊಲ ಇಲ್ಲ ಹೌದು ಹಣ ಇಲ್ಲ ಗುಣ ಇಲ್ಲ ಬಂದಿಲ್ಲ ಬಳಗಿಲ್ಲ ಯಾವತ್ತೂ ಇರೋದ ಸ್ಮಶಾನದಾಗ ಅಂತ ಭಾವನ ಮದುವೆಯಾಗಿ ನೀಯನ ಸುಖ ಪಡಿತ ಮಗಳಿಗೆ ತಾಯಿ ತಂದೆ ಬುದ್ಧಿ ಹೇಳ್ತಾರ ಹೇ ಅಂದಳಕ್ಕೆ ನಾ ಆದ್ರ ಅವನ ಆಗಕ್ಕೆ ಹೇಳಿಕೆರಿಂದ ಪರಮಾತ್ಮನ ಮನಸ್ಸು ಮಾಡಾಕ ಮಾಡಿ ಅವನು ಹೊಲಸುಗಳ ಸಲುವಾಗಿ ಅವಾಗ ಏನ್ ಮಾಡಿದ್ಲಪ್ಪ ಅಂತ ಕೇಳಿದ್ರೆ 3000 ವರ್ಷ ತಪಸ್ಸು ಮಾಡ್ಯಾಳ ದ್ರಾಕ್ಷಾಯಣಿ 3000 ವರ್ಷ ತಪಸ್ಸು ಮಾಡ್ಯಾಳ ಪರಮಾತ್ಮ ನನಗ ಪತಿ ಆಗಲಿ ಅಂತ ಹೇಳಿ ಅವಾಗ ಅವನ ಮನಸ್ಸು ಹೊಲಸ್ಕೊಂಡು ತಮ್ಮ ಏನ್ ಮಾಡಿದ್ಲು ಪರಮಾತ್ಮನ ಮದುವೆ ಆದ್ಲ ದಕ್ಷ ಬ್ರಹ್ಮ ಯಜ್ಞ ಹೂಡಿದ ದಕ್ಷ ಬ್ರಹ್ಮ ಯಜ್ಞ ಹೂಡಿದ 36 ಕೋಟಿ ದೇವನ ದೇವತೆಯರನ್ನೆಲ್ಲರನ್ನು ಕೂಡಿಸಿಕೊಂಡ 36 ಕೋಟಿ ದೇವನ ದೇವತೆಯರನ್ನೆಲ್ಲರನ್ನು ಕರೆಸಿಕೊಂಡ ದಕ್ಷ ಬ್ರಹ್ಮ ಸ್ವಂತ ಮಗಳಿಗೆ ಸ್ವಂತ ಅಳ್ಯಾಗ ಹೇಳಿಲ್ಲ ಯಾಕೆ ಹೇಳಲ್ಲ ಮಾಸ್ತರ್ ಯಾಕೆ ಹೇಳಿಲ್ಲ ಅಂತ ಕೇಳಿದ್ರ ಇಂಥ ಸಭದ ಒಳಗ ನನ್ನ ಅಳ್ಯಾನ ನಾ ಕರೆದ್ನಂದ್ರ ನನ್ನ ಮಗಳನ್ನ ನಾ ಕರೆದ್ನಂದ್ರ ನನಗೆ ಕಿಮ್ಮತ್ತಲ್ಲಂದ ಈಗ ನನಗೊಂದು ಮಾತು ಹೇಳಿದ್ರಿ ನಿಮ್ಮ ಲಕ್ಷ್ಮೀ ಸರಸ್ವತಿ ಅವರು ಹೆಣ್ಣು ಮಕ್ಕಳ ಅದಾರ ಅನುಸೂಯ ದೇವಿನ ಹೆಣ್ಣು ಮಕ್ಕಳು ನಿಮ್ಮ ಒಳಗ ಸೇರಿಕಿಲ್ಲ ಅಂತ ನಾನು ಕೇಳಿದ್ದೀನಿ ಇಲ್ಲಿ ದಕ್ಷ ಬ್ರಹ್ಮ ಅವು ಗಂಡಸ ನಿಮ್ಮ ಅಪ್ಪ ಪರಮಾತ್ಮ ಅವನು ಗಂಡಸ ಮತ್ತೆ ಇವರಲ್ಲಿ ಯಾಕೆ ಭೇದ ಭಾವ ಬತ್ತು 36 ಕೋಟಿ ದೇವತೆಗಳ ಒಳಗ ಪರಮಾತ್ಮ ಹೆಚ್ಚಿನ ಎಲ್ಲಾರನ್ನು ಕರೆಸಿ ಅವನ ಯಾಕೆ ಬಿಟ್ಟು ಅವನ ಯಾಕೆ ಬಿಟ್ಟ ಮೈ ಮೇಲೆ ನೋಡಿದ್ರ ಹುಲಿ ಚರ್ಮತಿ ಕೊಳ್ಳಾಗ ನೋಡಿದ್ರ ಹಾವ ರುದ್ರಾಕ್ಷಿ ಸರ ಅದಾವ ಹೌದಿಲ್ಲ ತಲೆ ಒಳಗ ಒಂದೊಂದು ಮಳ ಉದ್ದ ಜಡಿ ಅದಾವ ನೋಡು ಮಾಸ್ತರ ಗಂಗಾದೇವಿನ ತಲೆಯಾಗಿ ಇಟ್ಟುಕೊಂಡಿದ್ರ ಸಲ ಗಂಗಾಧರ ಅಂತ ಕರೆದಾರ ಹೌದಲ್ಲ ಚಂದ್ರಾಮ ತಲೆ ಮೇಲೆ ಸಲ ಚಂದ್ರಮೌಳಿ ಅಂತ ಕರೆದಾರ ಹೌದಲ್ಲ ವಿಷ ಕುಡ್ದಂದ್ರ ವಿಷಕಂಠ ಅಂತ ಕರೆದಾರ ಮತ್ತೆ ನಿಮ್ಮ ಪರಮಾತ್ಮಗೆ ನಿಜವಾದ ಹೆಸರು ಯಾವ್ದೈತಿ ಬೇಕ್ರಲ್ಲ ಮತ್ತ ಹೆಸರು ಯಾವ್ದೈತ ಕೇಳಿ ಹೋಗಿದ್ನಿ ಅದನ್ನು ಮಾಸ್ತರ್ ಅಲ್ಲೇ ಬಿಟ್ಟಿ ಬೋಲೆ ಶಂಕರ್ ಒಂದೈತೆ ಹೌದಿಲ್ಲ ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರಪ್ಪ ಸತಿದೇವಿಗೆ ಗೊತ್ತಾತು ನಮ್ಮ ಅಪ್ಪ ಯಜ್ಞ ಹುಡ್ಯಾನು ಗಂಡನ ಕರೆದ್ಲ ಹೋಗನು ಬರ್ರಿ ಅಂದಳು ಅವಾಗ ಪರಮಾತ್ಮ ಹೇಳ್ತಾನ ನಿಮ್ಮ ಅಪ್ಪ ದಕ್ಷ ಬ್ರಹ್ಮನ್ ನನ್ನ ಕರೆದಿಲ್ಲ ನಾ ಬರಂಗಿಲ್ಲ ನಾ ಹೋದ್ರು ಅಲ್ಲಿ ನನಗ ಕಿಮ್ಮತ್ತ ಸಿಗಂಗಿಲ್ಲ ಅಂತ ನಿಮ್ಮ ಅಪ್ಪ ಪರಮಾತ್ಮ ಅವಾಗ ಸತಿದೇವಿ ಹೇಳ್ತಾಳ ಬಾಳ ಬಳಗದ ಒಳಗ ನಮ್ಮ ಅಪ್ಪ ನಾನು ಎಲ್ಲಾರ ಮರ್ತಿರ್ಬೇಕ್ರಿ ಹೋಗುನು ಬರ್ರಿ ಅಂದಳ ಅಂದ್ರ ಅವ ಬೆಂಡ್ ಹತ್ತಲಿಲ್ಲ ನೀ ಹೋಗಕ್ಕಿದ್ರ ಹೋಗಂದ ಗಂಡ ಬ್ಯಾಡ ಅಂದ್ರು ಗಂಡನ ಮಾತು ಮೀರಿ ತವ್ರ ಮನಿಗ್ ಹೋದ್ಲ
ಯಾರು ಸತಿದೇವಿ ನಂದಿ ಜೋಡಿ ಕೊಟ್ಟು ಕಳಿಸಿದ ಹಾ ಅಲ್ಲಿ ತವರ ಮನೆಗೆ ಹೋಗಬೇಕಾದ್ರೆ ಯಾರು ಒಬ್ರು ಕರೆದ ಒಂದು ಚೆರಿಗೆ ನೀರು ಕೊಡ್ಲಿಲ್ಲ. ಹಾ ಮುಂದ್ ಬಾತ್ ಯಾರು ಕರೀಲಿಲ್ಲಕಿನ ಯಾರು ಒಂದ್ ಕಿಮ್ಮತ್ತು ಕೊಡ್ಲಿಲ್ಲ, ಯಾರು ಒಂದು ಚೆರಿಗೆ ನೀರು ಕೊಡ್ಲಿಲ್ಲ. ಹೌದು. ತಾಯಿನೂ ಮಾತಾಡ್ಸಲಿಲ್ಲ, ತಂದೆಯೂ ಮಾತಾಡ್ಸಲಿಲ್ಲ, ಅಕ್ಕ ತಂಗಿಯರು ಮಾತಾಡ್ಸಲಿಲ್ಲ, ಬಂಧು ಬಳಗದವರು ಮಾತಾಡ್ಸಲಿಲ್ಲ. ಹಾ ಇನ್ನು ಅವಮಾನ ತಗೊಂಡು ನನ್ನ ಗಂಡನ ತೆಕ್ಕ ನಾ ಹೋಗಬಾರದು, ಇದ ಯಜ್ಞ ಕೊಡದಾಗ ಬಿದ್ದು ನನ್ನ ಪ್ರಾಣ ಕೊಡ್ಬೇಕಂತ ಹೇಳಿ ಕಿಸಿಯಿಂದ ಮನಸ್ಸು ಮಾಡಿದ್ಲು. ಹಾ ಅವಾಗ ಪರಮಾತ್ಮನ ನಡೆಸ್ಕೋತಾಳ ಮನುಷ್ಯನೊಳಗ. ಏನತ್ತೇನ್ ಅನಿಸ್ತಳವ ಮುಂದಿನ ಜನ್ಮನು ಅಂತದಿತ್ತಂದ್ರ ನಾ ಹುಟ್ಟಿ ಬಂದ ನೀನ್ ಹೆಂಡತಿ ಆಗತ್ತನ್ನ ಹೇಳಿಕೆರಿಂದ ಯಜ್ಞ ಕೊಡದ ಹಾರಿ ಪ್ರಾಣ ಕೊಟ್ಲು ಹಾ ಸತಿದೇವಿ. ಹೌದ್ರಲ್ಲ. ಅವಾಗ ಪರಮಾತ್ಮಗ ಗೊತ್ತಾತ ನೋಡಪ್ಪ, ನಂದಿ ಇದ್ದ ಹೋಗಿ ಹೇಳಿದ. ಹಾ ಏನ್ ಹೇಳಿದವ ನಂದಿ? ಸತಿದೇವಿ ಹೋಗಿ ಯಜ್ಞ ಕೊಡದಾಗ ಪ್ರಾಣ ಕೊಟ್ಟಳ. ಹಾ ಹೇಳಿದಾಗ ಇವು ಪರಮಾತ್ಮಗ ಮೂರು ಲೋಕೆಲ್ಲ ಏಕತ್. ಹಳೆ ಎಚ್ಚರಾಗ್ಯದ. ಅವಾಗ ಅಕ್ಕ ಮದೇವಿ ಒಂದು ವಚನ ಬರೆದು ಹೋಗ್ಯಾಳ. ಹಾ ಏನ್ ಬರ್ದಾಳ ಅಕ್ಕ ಮದಿ ವಚನ? ಹೆಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ, ಹೊಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ, ಹಾ ನಿನಗಾಗಿ ಸತ್ತವ್ರನ್ನು ನಾನೆಲ್ಲ ಕಾಣೋ ಶ್ರೀ ಚನ್ನ ಮಲ್ಲಿಕಾರ್ಜುನ. ಶ್ರೀ ಚೆನ್ನ ಮಲ್ಲಿಕಾರ್ಜುನ. ಹಾ ನಿನಗಾಗಿ ಒಂದ್ ಏನಾರ ಹಳಿ ನಾಯಿ ಕುಣ್ಯದ ಸತ್ತಿದ್ರ ಹೇಳ ಮತ್ತ ನೋಡುನು. ನಮ್ಮ ಹೆಣ್ಮಕ್ಳು ಸಲ 7 ಮಂದಿ ಬಹಳ ಅತೇವ್ ಮತ್ತೆ. ನಮ್ಮ ಹೆಣ್ಣು ಮಕ್ಕಳ ಸಲುವಾಗಿ ಎಷ್ಟೋ ಮಂದಿ ಕಡದಾಡಿ ಬಡದಾಡಿ ಸತ್ತು ಹೋಗ್ಯಾರ. ಅದಕ್ಕ ಬರ್ದಾಳಕ್ಕೆ ಯಾಕ ಮಾದೇವಿ? ಹೌದಿಲ್ಲ? ಹಂಗ ಇವ್ರಪ್ಪ ಪರಮಾತ್ಮಗ ಮೂರು ಲೋಕೆಲ್ಲ ಏಕದು. ಇದ್ರಿಗೆ ಬಂದಾರನ್ನೆಲ್ಲ ರುಂಡ ಹೊಡ್ಯಾಕ 3 ಲೋಕ ಎಲ್ಲ ಹುಚ್ಚಿ ತಿರ್ಗಾನೆ ಹೆಂಡತಿ ಸಲುವಾಗಿ ಹೆಂಡತಿ ಬೇಕಂತ ಹೇಳಿಕರ ಹುಚ್ಚಾಟಿ ಓಡಾಡಿ ಹತ್ತಾನ. ಇದ್ರಿಗೆ ಬಂದವ್ರನ್ನ ಸಿರಾ ಹೊಡೆದಾನ. ಹೌದು. ಹೆಣ್ಣ ರಾಶಿಯಾಗಿ ಬಿದ್ದತಿ, ಹಾ ರಕ್ತ ಕಾವಲಿಯಾಗಿ ಹರಿದತಿ. ಹೌದ್ರಲ್ಲ. ಇದು ಯಾರ ಸಲುವಾಗಿ? ನಮ್ಮ ಅವನ ಸಲುವಾಗಿ. ಒಂದ್ ಹೆಣ್ಣಿನ ಸಲುವಾಗಿ. ಹೌದ್ ಹೌದ್ರಿ. ಒಂದ್ ಹೆಣ್ಣಿನ ಸಲುವಾಗಿ ನಿಮ್ಮ ಗಂಡ ಮಗ ನಿಮ್ಮ ಅಪ್ಪ ಪರಮಾತ್ಮ ಹುಚ್ಚ ಹತ್ತಿ ಓಡಾಡಿ ಹತ್ತಾನ. ಅತ್ತಲ್ಲ. ಹೌದಿಲ್ಲ? ಅವಾಗ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ತಮ್ಮ, ಏನಾತ್ರಿ? ಅದ ಯಜ್ಞ ಕೊಡದಾಗಿಂದ ಹೆಂಡತಿನ ತಕ್ಕೊಂಡ ಹಾ ಸತಿದೇವಿನ ಎತ್ಕೊಂಡ್ ಬೋರ್ಯಾಡಿ ಎಲ್ಲಾಕ್ ಹತ್ತ. ಹೌದ್ ಹೌದು. ಸಿಟ್ಟಿಗೇರಿ ಜಡಿ ಬಿಚ್ಚಿ ನೆಲಕ್ಕ ಬಡದ. ಏನಾಗ್ಯದಾಗ? ಸಿಟ್ಟಿಗೇರಿ ಜಡಿ ಬಿಚ್ಚಿ ನೆಲಕ್ಕ ಬಡದಾಗ ಅಲ್ಲಿ ವೀರಭದ್ರೇಶ್ವರ ಹುಟ್ಟಿದ. ಮತ್ತ ನಮ್ಮ ಹೆಣ್ಣು ಮಗಳ ಕಾಳಿಕಾದೇವಿ ಹುಟ್ಟಿ ಬಂದಳ. ಹೌದಲ್ರಿ? ಜಡಿ ಬಿಚ್ಚಿ ನೆಲಕ್ಕ ಬಡದಕ್ಕ ಭೂಮಿಗೆ ಬಡದಾಗ. ಭೂಮಿಗೆ ಬಡದಾಗ ಇವರು ಗಂಡು ಮಕ್ಕಳ ಅಡ್ಡ ಬಂದಾಗ ಏನೇನ ಕೆಲಸ ಮಾಡ್ಯಾನ? ಏನ್ ಮಾಡ್ಯಾನ್ರಿ? ಇವ್ರ ಸೂರ್ಯದೇವ ಅಡ್ಡ ಬಂದ. ಹಾ ಹಾ ಸೂರ್ಯದೇವ ಅಡ್ಡ ಬಂದ, ಹಲ್ಲ ಮುರಿದ. ಹೌದು. ಇವ್ರ ಅಗ್ನಿದೇವ ಅಡ್ಡ ಬಂದ, ನಾಲಿಗೆ ಕಿತ್ತ. ಹೌದ್ ಹೌದ್ರಿ. ಇದೆಲ್ಲ ಯಾರ ಸಲುವಾಗಿ? ಯಾರ ಸಲುವಾಗಿ? ಒಂದ್ ಹೆಣ್ಣಿನ ಸಲುವಾಗಿ. ಹೌದ್ ಹೌದ್ರಿ. ಅವಾಗ ನನಗ ಹೇಳ್ತಿ ಬೇಕಂತ ಹೇಳಿಕೆರಿಂದ ಇವ್ರ ಅಪ್ಪ ಪರಮಾತ್ಮ 60,000 ವರ್ಷ ತಪಸ್ಸ ಮಾಡ್ಯಾನ. ಒಂದಲ್ಲ ಎರಡಲ್ಲ 60,000 ವರ್ಷ. ಒಂದ್ ವರ್ಷ ಅಲ್ಲ, 2 ವರ್ಷ ಅಲ್ಲ, ಹೌದ್ರಿ. 60,000 ವರ್ಷ ಇವ್ರ ಅಪ್ಪ ಪರಮಾತ್ಮ ಹೆಂಡ್ತಿ ಬೇಕಂತ ತಪಸ್ಸ ಮಾಡ್ಯಾನ. ಮಾಡ್ಯಾನಲ್ಲ. ನೀ ಹೆಂಡ್ತಿ ಬ್ಯಾಡ ಅಂದ್ರ ನಾವು ಬಿಡಂಗಿಲ್ಲ. ಹಾ ಹಾ ಜಗಿ ತಗೊಂಡು ಜನ್ಮ ಮಾಡಾಕ ಬಂದಾರ ಇಲ್ಲಿ. ಹೌದ್ ಹೌದು. ವಿಶ್ವಾಸ ಇಟ್ಟು. ವಿಶ್ವಾಸ ಇಟ್ಟ ಕೇಸಿಂದ. ಹೌದ್ರಿ. ಹೌದಿಲ್ಲ? ಅವಾಗ ಏನ್ ಮಾಡಿದ? 60,000 ವರ್ಷ ತಪಸ್ಸ ಮಾಡಿದಾಗ ಅವಾಗ ಹುಟ್ಟಿ ಬಂದಳ ಯಾರೇ? ಪರ್ವತರಾಜನ ಮಗಳ ಪಾರ್ವತಿ. ಪಾರ್ವತಿ ತಾಯಿ ಮೇನಕಾದೇವಿ, ತಂದೆ ಪರ್ವತರಾಜ್ಯ, ತವ್ರ ಮನಿ ಹಿಮಾಲಯ ಆಕಿ ತವ್ರ ಮನಿ. ಹೌದ್ ಹೌದ್ರಿ. ಮುಂದಿನ ಪಾಳ್ಯಾಕ ನಿಮ್ಮ ಅಪ್ಪಗ ತಾಯಿ ಯಾರ, ತಂದೆ ಯಾರ, ಬಂದ್ ಯಾರ, ಬಳಗ ಯಾರ, ಊರ್ ಯಾವ್ದ, ಅವನ ಕುಲ ಯಾವ್ದ, ಗೋತ್ರ ಯಾವ್ದ ಬೇಕಲ್ಲ. ಅಪ್ಪನ ಬೆಳಸಾಕ ಬಂದಿ. ಅಪ್ಪಂದ್ ಹೇಳಿ ಇಲ್ಲಿ ಹೇಳುದು, ಮುಂದ ಡಪ್ ಬಡಿದು. ಹೌದ್ ಹೌದ್ರಿ. ಮತ್ತೆ ನೀನ್ ಹಂಗ ಎಲ್ಲಾರು ಬಿಟ್ಟು ಹೋದವತ್ತ ತಿಳಿದೀನಿ. ನಮ್ಮ ಅಪ್ಪ ಹುಟ್ಟು ಇಲ್ಲ ಸಾವು ಇಲ್ಲ ಅಂದ್ರ ಹಂಗ ಈಗಾಗ್ಲಿ ಅಂದ್ ಹೋಗ್ಯಾನ. ಮತ್ತ ಹೊಡಮ ಅದನ್ನ ಕೇಳಕತ್ತೀನಿ ನಿನ್ನ. ನಿಮ್ಮ ಅಪ್ಪಗ ತಾಯಿ ಯಾರ, ತಂದೆ ಯಾರ, ಬಂದ್ ಯಾರ, ಬಳಗ ಯಾರ ಬೇಕಲ್ಲ. ಅವಂಗೂ ಬೇಕಲ್ಲ. ಹೌದಿಲ್ಲ? ಯಾರಿಗ ಏನು ಕೊಟ್ಟಾನ, ಯಾರಿಗ ಏನು ತಿನಿಸ್ಯಾನ. ಕಾಯಕವೇ ಕೈಲಾಸ. ನಮ್ದ ಕೈ ಕೆಸರಾತಂದ್ರ ಇಲ್ಲಿ ಬಾಯಿ ಮುಸುರಿ ಆಗತೈತಿ. ಮತ್ತ ನಾವ ದುಡಿಲಿಕ್ಕಂದ್ರ ನಮಗ್ ಕೊಡ್ತಾರೋ? ಹಂಗ ಕೊಡಾಕ ಬರಂಗಿಲ್ಲ. ಏನಾತಪ್ಪ ಅಂತ ಕೇಳಿದ್ರ ತಮ್ಮ, ಏನಾತ್ರಿ? ಈ ಊರಾಗ ನಾವು ಕೂಲಿ ಕೆಲಸ ಮಾಡಿ ಮತ್ತೊಂದ್ ಊರಾಗ ನಾವು ರೊಕ್ಕ ಕೇಳ್ತೀವಿ ಅಂದ್ರ ಯಾರ ಕೊಡಂಗಿಲ್ಲ. ಗೆಡ್ಡಿಗೆ ಹೊಡಿತಾರ, ಎರಡ ಸರದ ನಿತ್ತ. ಹೌದ್ರಿ. ಗೆಡ್ಡಿಗೆ ಕೊಡ್ತಾರ. ಇಲ್ಲಿ ಕಾರ್ಯಕ್ರಮ ಮಾಡತಿದ್ವಿ, ಉಮ್ರಾನಿ ಊರಾಗ ಹೋಗಿ ರೊಕ್ಕ ಕೇಳಿ ನೋಡುನು. ಹಂಗ ಅಲ್ಲಿ ಇಲ್ಲ. ಬೇಡದವ್ರಿಗೆ ಬೇಕಾದ ನಿಮ್ಮ ಅಪ್ಪ ಕೊಡಾವಿದ್ದಂದ್ರ ನೀ ಇಲ್ಲಿ ಬರ್ತಿರ್ಕಿಲ್ಲ. ತೇಕಾಕ ಬರ್ತಿದ್ದ. ಇಲ್ಲಿ ಯಾಕೆ ನೀ ಬರ್ತಿದ್ದಿ? ಅಲ್ಲೇ ಅಪ್ಪ ಅಪ್ಪ ಅಂತ ಬೇಡಬೇಕಾಗಿತ್ತಲ್ಲ, ಕೊಡ್ತಾ ನಾನು ನೋಡ್ತಿದ್ದೀವಿ. ರಾತ್ರಿ ಬೆಳತನ ಬಡ್ದೇನ ಕೊತ್ತ ಬಂದಾನ ಇಲ್ಲಿಗೆ. ಹೌದಿಲ್ಲ? ಹೆಂಗ ಈಗ ಸದ್ದ ನಾವು ದುಡಿದು ನಾವು ಊಟ ಮಾಡ್ಬೇಕಾಗೈತಿ. ಮಾಡ್ಬೇಕಲ್ರಿ. ನಿಮ್ಮ ಅಪ್ಪ ಏನು ಊಟ ಮಾಡ್ಯಾನೋ, ಏನು ಕೆಲಸ ಮಾಡ್ಯಾನೋ ಅದ ನಾವು ದುಡ್ದಾನೋ ಅವ್ ತಿಂದಾನ. ಏನ ಹೆಂಡತಿ ಸಲುವಾಗಿ. ಹೆಂಡತಿ ಬ್ಯಾಡ ಅನ್ನವ್ರಿ ಇವ್ರು. ಹೆಂಡತಿ ಬೇಕ ತಗೊಂಬೆತ್ತಾರ, ಬ್ಯಾಡ ತಗೊಂಬೆತ್ತಾರ. ನಿಮ್ಮ ಅಪ್ಪಗೆ ಬಿಟ್ಟಿಲ್ಲಿದ ಮಾಯಾ ಪ್ರಪಂಚ. ಇದು ಮಾಯಾ ಅನ್ನುವಂಥದ ನಿಮ್ಮ ಅಪ್ಪಗೆ ಬಿಟ್ಟಿಲ್ಲ. ಬಿಟ್ಟಿಲ್ಲ. ಹೆಣ್ಣಿನ ಸಲುವಾಗಿ ಏನೇನೋ ಸುಡುಗಿಯಾಗಿ ಹೋಗ್ಯಾವ.
ಹಂಗ ಗಂಡಿನ ಸಲುವಾಗಿ ಯಾರ್ಯಾರು ಏನೇನ ಸುಡುಗಿ ಮಾಡ್ಕೊಂಡಾರ ಅದನ್ನ ನೀ ಬಂದ್ ಹೇಳ ನನಗ ಮುಂದಿನ ಪಳೆಕ. ಅಲ್ಲ ಹೆಣ್ಣಿನ ನೆಲಿನ ಸಿಕ್ಕಿಲಿವ್ರಿ ಗಂಡಾಳಿಗೆ ಹಾ ಮತ್ತಿವ ನಾವ್ ಅಪ್ಪನ ಬೆಳೆಸಲಾಕ ಬಂದಾನ. ಅಪ್ಪನ ಬೆಳಸಾಕ ಬಂದದಿ, ಬೆಳಸ ನಾವ್ ಬೇಡನಂಗಿಲ್ಲ. ಮಾಸ್ತರ ಹೆಣ್ಣಿನ ನೆಲಿ ನೀರಿನ ನೆಲಿ ಕುದುರೆ ನೆಲಿ ಯಾರಿಗ ಸಿಕ್ಕಿಲ್ಲದ. ಇನ್ನು ಗೊಲಮೆ ರೇಖಣ್ಣೆಲಿ ಇವಾಗ ಯಾವಾಗ ಸಿಗುತ್ತತಿ? ಸಿಗು ಮಾತಲ್ಲ. ಅಲ್ಲ ಅಲ್ಲ ನೀ ಎಲ್ಲಾರ ಯಾರ್ದಾರ ಎಲ್ಲಿ ನೋಡಿರ್ಬೇಕ. ಹಾ ಹಾ ನಂಬದ ನಿನಗ್ ಹತ್ತು ಕೊಡಂಗಿಲ್ಲ. ಮತ್ತ ನಮಗ್ ಹೇಳ್ತಾನ 4 ಮಂದಿ ಹೆಗಲ್ ಮೇಲೆ ಒಯ್ದು ಮಣ್ಣ ಕೊಡ್ತಾನತ್ತ. ಮಣ್ಣು ಕೊಡ್ಲಿಪ್ಪ, ಇದು ನನ್ನ ಶರೀರ ಹೆಂಗ ಬಂದತಿ ಹಾ ಹಾ ಹಂಗ ಹೋಗೈತಿ. ಹೌದ್ರಿ. ನಿನ್ನ ಜೀವಾತ್ಮ ಹೆಂಗ ಬಂದ ಹಾ ಹಾ ಬೇಕಲ್ಲ. ಹೆಂಗ ಹೋದ ಹಾ ಹಾ ಇದು ಬೇಕಲ್ಲ. ಹಾ ನನ್ನ ಶರೀರ ಪಂಚ ಮಹಾಭೂತಗಳಿಂದ ತಮ್ಮ ನಿರ್ಮಿತವಾಗಿರ್ತಕ್ಕಂತ ಈ ಶರೀರ ಶರೀರ ಇದು ನಾ ಹೆಂಗ ಬಂದಿನಿ ಹಂಗ ಹೋಗ್ಕಣ. ಹಾ ಹಾ ಈ ಶರೀರಕ್ಕ ಹುಟ್ಟು ಅತಿ, ಇದಕ್ಕ ಸಾವು ಅತಿ. ಸಾವು ಐತಲ್ಲ. ನೀ ಬರ್ಬೇಕಾದ್ರೆ ಹೆಂಗ ಬಂದಿ? ಯಾವ ದಾರಿಯಿಂದ ಬಂದಿ? ಬಾಡಿಗೆ ಮನೆ ವಸ್ತಿ ಮಾಡವನ ಹಂಗಲ್ಲ ಮಾಸ್ತರ್ ಶರೀರಕ್ಕೆ ಹೆಣ ಅಂದಾನ. ಹೆಣ ಅಂದಾನ. ಹೌದಿಲ್ಲ ಮಾಸ್ತರ? ಹೌದ್. ನೀ ಹೇಳಿದ ಗೊತ್ತು. ಯಾಕಂದ್ರೆ ಜಗತ್ತ ಹೆಣ ಆತೈತಿ ಅದಕ್ಕ. ಹಾ ಹೌದಿಲ್ಲ? ಇದು ಯುದ್ಧ ಆಗೋ ಪೂಜೆ ಆಗೈತಿ, ಸತ್ತ ಮೇಲೆ ಹೊತ್ತು ಪೂಜೆ ಆಗೈತಿ. ನಿನ್ನ ಜೀವಾತ್ಮ ಯಾವಾಗ ಪೂಜೆ ನಾನು ಆಗೈತಿ? ಶರೀರ ಬಿಟ್ಟು ನೀವು ಆದ್ಮೇಲೆ ಹೊತ್ತು ನಿನ್ನ ಯಾರು ಪೂಜೆ ಮಾಡ್ಯಾರು, ಎಲ್ಲಿ ಪೂಜೆ ಮಾಡ್ಯಾರು, ಯಾವ ಜಾಗದಾಗ ಪೂಜೆ ಮಾಡ್ಯಾರು. ಇಂತವ ಹಿಂಗ ಅದದಿ ಬಾ ಅಂತ ಹೇಳಿ ಜೀವಾತ್ಮನ ಯಾರ ಎಲ್ಲಾರ ಕರೆದಾರನ? ಮತ್ತೆ ಪೂಜೆ ಮಾಡಾಕ ಮಾಸ್ತರ್ ನೀನ ಬರ್ತೀಯ ಸ್ವಾಮಿಯಾಗೆ. ಈ ಹೆಣ ಪೂಜೆ ಮಾಡಾಕ, ಈ ಹೆಣ ಪೂಜೆ ಮಾಡಾಕ ನೀನ ಬರ್ತಿ. ಮತ್ತ ಇದು ಮಣ್ಣಿನ ಕೈ ಇದು ತಮ್ಮ, ಇದು ಮಣ್ಣಿನ ಒಳಗ ಲೀಲ ಆಗೈತಿದ. ಮತ್ತೆ ನೀ ನಾನು ಬಿಟ್ಟು ಆದ್ಮೇಲೆ ಹೊತ್ತು ಎಲ್ಲಿ ಪೂಜೆ ಆಗ್ಯದಿ? ಅದು ಬೇಕಲ್ಲ, ಸಣ್ಣಂಗ್ ಹೋಗ್ಲಿ. ಜೀವಾತ್ಮ ಯಾರು ಪೂಜೆ ಮಾಡ್ಯಾರ, ಹಾ. ಯಾರ ಕೈಯಾಗ ಸಿಕ್ಕಣ ಎಲ್ಲಿದಾನ ಬೇಕಲ್ಲ ಮಾಸ್ತರ್. ಮತ್ತೆ ಅದನ್ನ ಈಗ ಶರೀರಕ್ಕ ಹೆಣ ಅಂತೇಳಿ ಇವತ್ತು ಅದನ್ನ ಕಡಿಮೆ ಮಾಡತ್ತಿದೀನಿ. ಹಾ ಜೀವಾತ್ಮ ಅನ್ನೋದು ಹೆಚ್ಚು ಮಾಡಿದಿ. ಹಾ ಹೌದಲ್ಲ? ಜೀವಾತ್ಮ ಹೆಚ್ಚಾದ್ರೆ ಜೀವಾತ್ಮ ಪೂಜೆ ಮಾಡ್ಬೇಕಾಗಿತ್ತು ಜಗತ್ತ. ಈಗ ಸದ್ದ ಈ ಶರೀರ ಯಾಕೆ ಪೂಜೆ ಮಾಡ್ತಾರ? ಮತ್ತ ಸ್ವಾಮಿಗಳು ಬರ್ತಾರ ಅದನ್ನ ಪೂಜೆ ಮಾಡಕ್ ಮಾಸ್ತಾರ. ಈಗ ಸದ್ದ ಇದ ತಿಂಗಳದಾಗ ಏನಾಯ್ತಪ್ಪ? ಹಾ ಯಾವ ನಮ್ಮ ಸೊನ್ನಾಳ ಹನುಮಂತ ಗೌಡ್ರು ಹಾ ಏನಾತೀವ ಸತ್ತ ಜಗತ್ತದೊಳಗೆ ಹೆಸರು ಕೀರ್ತಿ ಉಳಿಸುವಾದ್ರ ಹಾ ಅವ್ರ ಸತ್ರನು ಸಹಿತ ಹೆಸರು ಉಳ್ದತಿವ. ದೇವ್ರ ವಾಸಿ ಆದ್ರ ಸಹಿತ ಅವ್ರದ್ದು ಹೆಸರು ಉಳ್ದತಿ. ಹಾ ಹೆಸರು ಹೆಂಗ್ ಉಳ್ದೈತ್ರ? ಮಾನ್ಯ ಪುಣ್ಯ ಸ್ಥಿತಿ ಮಾಡಿದ್ರು. ಹಾ ಎಷ್ಟೋ ಕಲಾವಂತರ ಕೂಡಿದ್ರ, ಹಾ ಕೂಡಿ ಎಷ್ಟೋ ಕಲಾವಂತರ ಕೂಡಿಕೆರನ ಅವನ ಸೇವಾ ಮಾಡಿದ್ರ. ಹಾ ಅಂದ್ರ ಉಸಿರ್ದ ಮಾಡಿದ್ರು ಏನ್ ಹೆಸರಿಂದ ಮಾಡಿದ್ರು? ಹೆಸರಿದ ಅವನ ಹೆಸರಿಟ್ಟ ಕರೆದ ಮಾಡಿದ್ರು ಏನ ಉಸಿರು ಕರೆದ ಕೆರೆಯಿಂದ ಮಾಡ್ಯಾರು? ಮಾಸ್ತರ್ ಜೀವಾತ್ಮಕ ಹೆಸರು ಇಡೋದಾಗಿರ ಎಲ್ಲಾರಿಗೂ ಬೇಕಾದ್ರೆ ಗಂಡ ಮಕ್ಕಳ ಹೆಸರು ಇಡಬೇಕಾಗಿತ್ತು, ಬೇಕಾದ್ರೆ ಹೆಣ್ಮಕ್ಳ ಹೆಸರು ಇಡಬೇಕಾಗಿತ್ತ. ಹಾ ಹೌದಲ್ಲ? ಮತ್ತೆ ಗಂಗವ್ವ ಗಂಗಪ್ಪ ಯಾಕೆ ಇಡ್ತಾರೆ ಹೇಳ? ಯಾಕೆ ಇಟ್ರ? ಜೀವಾತ್ಮಕ ಹೆಸರು ಇಡೋದಾಗಿರ ಹೆಸರು ಯಾಕೆ ಹೆಣ್ಣ ಗಂಡ ಬಂದು ಅಲ್ಲಿ? ಈಗ ಸದ್ಯ ಯಾರ ತೀರ್ಕೊಂಡ್ರ ಗಂಗಾವ್ ತೀರ್ಕೊಂಡ್ರ ನೋಡ್ರಿ ಮಣ್ಣು ಕೊಟ್ಟ ಬರ್ನು ಹೋಗ್ತಾರ. ಮತ್ತೆ ಅಲ್ಲಿ ಜೀವಾತ್ಮ ಮತ್ತೆ ಸದ್ಯ ಲಕ್ಷ್ಮಣ ಕಡದ ಲಕ್ಷ್ಮಣ ಹಾದ ಅಂದ್ರ ನೋಡ್ರಿಪ್ಪ, ಕಡದ ಲಕ್ಷ್ಮಣ ಹಾದ ಮಣ್ಣು ಕೊಟ್ಟ ಬರ್ನು ಹೋಗ್ತಾರ. ಮತ್ತೆ ಜೀವಾತ್ಮಕ್ಕೆ ಯಾರು ಮಣ್ಣು ಕೊಟ್ಟ ಬರ್ನು ಅಂತ ಅಂದಾರನ? ಏನು ಮಾತಾಡ್ತಿರಿ? ಅದ್ರಾಗ ಮುದುಕ್ರಿ ಅದ್ರಿಲ್ಲ ಅಪ್ಪ ಮಕ್ಕಳ ಎಲ್ಲಾರು ಅದ್ರಾಗ ಮುದುಕ್ರ ಹಿಂಗ ಮಾಡ್ರಿ ಗೀಗಿಪ್ಪದ. ಹಂಗಾಗಿಲ್ರಿ ಅದು. ಹಾ ಕಣ್ಣ ಹಾಳಿ ಬೀಳನ್ನ ಕುಂಡೆ ಓದ್ಕೋದಾಗ ನಡೆಸ್ಯಾರ ಅವ್ರು. ಹಂಗ ಮಾಡಕ್ ಹೋಗ್ಬೇಡ್ರಿ, ಯಾಕಂತ ಹಾಲಿನಂತ ಸಭಾ ಕೂಡೈತಿ. ಕೂಡಿ ಐತಲ್ಲ ನಾವು ನೀವು ಕೂಡಿಕೆರಿಂದ ಹಾ ಹಾ ಈ ಹಾಲಿನಂತ ಸಭದ ಒಳಗ ನಾವು ಒಂದ ಹಳ್ಳ ಉಪ್ಪಿನ ಹಳ್ಳ ಒಗದ್ರ ತಮ್ಮ ಒಡದ್ ಸತ್ಯನಾಶ ಆಗತೈತಿ. ಹೌದ್ರಿ. ಹಂಗ ಮಾಡೋದು ಬೇಡ. ಈಗ ಸದ್ಯ ನಾವು ದುಡಿದು ನಾವು ಊಟ ಮಾಡ್ಬೇಕಾಗೈತಿ. ಮಾಡ್ಬೇಕಲ್ಲ. ನಿಮ್ಮ ಅಪ್ಪ ಕೊಡ್ತಾನ ಅನ್ನೋದು ಮರ್ತು ಬಿಡೋದನ್ನ ತಗೋತಮ್ಮ ಇನ್ನೊಂಚು. ನಡೀಲಿ.